ನಮಸ್ಕಾರ. ಇವತ್ತಿನ ಈ ವಿಶೇಷ ವಿವರಣಾತ್ಮಕ ವರದಿಗೆ ಸ್ವಾಗತ. ಮುಂಬರುವ ವೈದ್ಯಕೀಯ ಪ್ರವೇಶ ಪರೀಕ್ಷೆಗಳು ಹತ್ರವಾಗ್ತಿರುವಂತೆಯೇ ರಾಜ್ಯ ಸರ್ಕಾರವು ಒಂದು ಅತ್ಯಂತ ನಿರ್ಣಾಯಕ ಹಾಗೇನೆ ಸಮಯೋಚಿತವಾದ ಸಾರ್ವಜನಿಕ ಆರೋಗ್ಯದ ಹೆಜ್ಜೆಯನ್ನ ನಿಟ್ಟಿದೆ. ಈ ಬ್ರೇಕಿಂಗ್ ನ್ಯೂಸ್ನ ಹಿಂದಿರುವ ಸಂಪೂರ್ಣ ಮಾಹಿತಿಯನ್ನ ನಾವು ಇವತ್ತಿನ ಈ ವರದಿಯಲ್ಲಿ ಆಳವಾಗಿ ಹಾಗೇನೆ ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ರಾಷ್ಟ್ರಮಟ್ಟದಲ್ಲಿ ಅತಿ ಹೆಚ್ಚು ನಿರೀಕ್ಷೆ ಹುಟ್ಟಿಸುವ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂದ್ರೆ ನೀಟ್ ಪರೀಕ್ಷೆ ಅಧಿಕೃತವಾಗಿ ಮೇ 3ನೇ ತಾರೀಕಿನಂದು ನಡೆಯಲಿದೆ. ಇದು ಕ್ಯಾಲೆಂಡರ್ನಲ್ಲಿರುವ ಬರೀ ಒಂದು ದಿನಾಂಕ ಖಂಡಿತ ಅಲ್ಲವೇ ಅಲ್ಲ, ಬದಲಿಗೆ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನೇ ನಿರ್ಧರಿಸುವ ದಿನ. ಹಾಗಾಗಿನೇ ಸಹಜವಾಗಿಯೇ ಇದು ಅಭ್ಯರ್ಥಿಗಳಲ್ಲಿ ದೊಡ್ಡ ಮಟ್ಟದ ಒತ್ತಡದ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ವಿಭಾಗ 1 ದಿ ಹೈ ಸ್ಟೇಕ್ಸ್ ಮೆಡಿಕಲ್ ಎಕ್ಸಾಮ್ ಅಂದ್ರೆ ಈ ಅತಿ ಮುಖ್ಯವಾದ ವೈದ್ಯಕೀಯ ಪರೀಕ್ಷೆ. ಈ ನೀಟ್ ಪರೀಕ್ಷೆ ಇದೆಯಲ್ಲ, ಇದು ವೈದ್ಯಕೀಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಇರುವ ಏಕೈಕ ಹೆಬ್ಬಾಗಿಲು ಅಂತಲೇ ಹೇಳ್ಬೋದು. ಅಂದ್ರೆ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ವರ್ಷಾನುಗಟ್ಲೆ ಪಟ್ಟ ಶ್ರಮಕ್ಕೆ ಪ್ರತಿಫಲ ಸಿಗುವ ಸಮಯ ಇದು. ಹಗಲಿರುಳು ಓದು, ಸಿಕ್ಕಾಪಟ್ಟೆ ಪೈಪೋಟಿ, ಇದರ ಜೊತೆಗೆ ಭವಿಷ್ಯದ ಬಗ್ಗೆ ಇರುವ ಅನಿಶ್ಚಿತತೆ ಇವೆಲ್ಲವೂ ಸೇರಿ ಒಂದು ದೊಡ್ಡ ಶೈಕ್ಷಣಿಕ ಸವಾಲಿನ ಜೊತೆಗೆ ಗಂಭೀರವಾದ ಮಾನಸಿಕ ಸವಾಲನ್ನು ತಂದೊಡುತ್ತೆ. ಇದು ಬರೀ ಪರೀಕ್ಷಾ ಕೊಠಡಿಗೆ ಮಾತ್ರ ಸೀಮಿತವಾದದ್ದಲ್ಲ, ಬದಲಿಗೆ ಪ್ರತಿಯೊಂದು ಮನೆಯಲ್ಲೂ ಆತಂಕ ಮೂಡಿಸುವಂಥ ಒಂದು ಬಿಕ್ಕಟ್ಟಿನ ಸನ್ನಿವೇಶ. ವಿಭಾಗ 2 ಪ್ರೋಆಕ್ಟಿವ್ ಮೆಂಟಲ್ ಹೆಲ್ತ್ ಸಪೋರ್ಟ್ ಅಂದರೆ ಪೂರ್ವಭಾವಿ ಮಾನಸಿಕ ಆರೋಗ್ಯ ಬೆಂಬಲ. ಇದೇ ಕಾರಣಕ್ಕೆ ಈ ಒತ್ತಡವನ್ನರಿತು ಸರ್ಕಾರ ನಟ್ಪುಡನ್ ಉಂಗುಳೋಡು ಅನ್ನೋ ಒಂದು ವಿಶೇಷ ಉಪಕ್ರಮವನ್ನು ಪ್ರಾರಂಭಿಸಿದೆ. ಇದೊಂದು ರಾಜ್ಯ ಸರ್ಕಾರದ ನಿರಂತರ ಕಾರ್ಯಕ್ರಮ. ಈ ನಿರ್ಣಾಯಕ ಸಮಯದಲ್ಲಿ ಸಂಪೂರ್ಣ ಉಚಿತವಾಗಿ ಟೆಲಿಮೆಂಟಲ್ ಹೆಲ್ತ್ ಮತ್ತು ಟೆಲಿಕೌನ್ಸಿಲಿಂಗ್ ಸೇವೆಗಳನ್ನು ಒದಗಿಸೋದು ಇದರ ಉದ್ದೇಶ. ಕೇವಲ ಅಂಕಗಳ ಹಿಂದೆಯೇ ಓಡದೆ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯವನ್ನು ಕಾಪಾಡೋಕೆ ಸರ್ಕಾರವೇ ಈ ರೀತಿ ಮುಂದಾಗಿರೋದು ಸಾರ್ವಜನಿಕ ಆರೋಗ್ಯ ರಕ್ಷಣೆಯಲ್ಲಿ ನಿಜಕ್ಕೂ ಒಂದು ದೊಡ್ಡ ಹೆಜ್ಜೆ. ವಿಭಾಗ 3 ಆಕ್ಸೆಸಿಂಗ್ ಕೇರ್ ಅರೌಂಡ್ ದ ಕ್ಲಾಕ್ ಅಂದ್ರೆ ದಿನದ 24 ಗಂಟೆ ಆರೈಕೆ ಪಡೆಯುವ ಬಗ್ಗೆ ನೋಡೋಣ. ಈ ಇಡೀ ವರದಿಯ ಅತ್ಯಂತ ಪ್ರಮುಖವಾದ ಅಂಶ ಅಂದ್ರೆ ಈ ಒಂದು ನಿರ್ದಿಷ್ಟ ಸಂಖ್ಯೆ 14,116. ಹೌದು, ಇದು ಕೇವಲ ಒಂದು ನಂಬರ್ ಮಾತ್ರ ಅಲ್ಲ, ಬದಲಿಗೆ ಅತಿಯಾದ ಒತ್ತಡದ ಸಮಯದಲ್ಲಿ ನೇರವಾಗಿ ಮಾನಸಿಕ ಆರೋಗ್ಯ ಸೇವೆಗೆ ಸಂಪರ್ಕ ಕಲ್ಪಿಸುವ ಉಚಿತ ಲೈಫ್ಲೈನ್. ಸಹಾಯದ ಅಗತ್ಯವಿರುವ ಯಾವುದೇ ವಿದ್ಯಾರ್ಥಿ ಅಥವಾ ಪೋಷಕರಿಗೆ ಇದು ತಕ್ಷಣದ ಪರಿಹಾರ ಒದಗಿಸುವ ಭರವಸೆಯ ಮಾರ್ಗವಾಗಿದೆ. ಇನ್ನು ಪರ್ಯಾಯವಾಗಿ 104 ಅನ್ನೋ ನಂಬರ್ಗೂ ಕೂಡ ಕರೆ ಮಾಡಬಹುದು. ಇದು ರಾಜ್ಯದ ಸಾಮಾನ್ಯ ಆರೋಗ್ಯ ಸಹಾಯವಾಣಿಯಾಗಿದ್ದು ಈ ಸಮಯಕ್ಕೆ ವಿಶೇಷವಾಗಿ ಟೆಲಿಕೌನ್ಸಿಲಿಂಗ್ ಆಗಿಯೂ ಕಾರ್ಯನಿರ್ವಹಿಸುತ್ತೆ. ತುರ್ತು ಪರಿಸ್ಥಿತಿಯಲ್ಲಿ ಸಹಾಯ ಪಡೆಯೋಕೆ ಒಂದಕ್ಕಿಂತ ಹೆಚ್ಚು ಮಾರ್ಗಗಳಿರೋದು ನಿಜಕ್ಕೂ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯ ಮೇಲಿನ ವಿಶ್ವಾಸವನ್ನ ಮತ್ತಷ್ಟು ಹೆಚ್ಚಿಸುತ್ತೆ ಅಲ್ವಾ? ಯಾರೊಬ್ಬರು ಸಹಾಯ ಸಿಗದೆ ಒದ್ದಾಡಬಾರ್ದು ಅನ್ನೋದೇ ಇದರ ಹಿಂದಿನ ಮೂಲ ಉದ್ದೇಶ. ಈ ಸೇವೆ ಎಷ್ಟು ಸಮಗ್ರವಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಲೇಬೇಕು. ಇದು ದಿನದ 24 ಗಂಟೆಯೂ ವಾರದ 7 ದಿನಗಳಲ್ಲೂ ನಿರಂತರವಾಗಿ ಲಭ್ಯವಿರುತ್ತೆ. ವಿಶೇಷವಾಗಿ ತರಬೇತಿ ಪಡೆದ ಆಪ್ತ ಸಮಾಲೋಚಕರು ಅಂದರೆ ಕೌನ್ಸಿಲರ್ಗಳು ವಿದ್ಯಾರ್ಥಿಗಳ ಆತಂಕವನ್ನು ಅರ್ಥ ಮಾಡಿಕೊಂಡು ಸ್ಪಂದಿಸ್ತಾರೆ. ಇಷ್ಟೇ ಅಲ್ಲ, ಹೆಚ್ಚಿನ ಅಗತ್ಯವಿದ್ದಲ್ಲಿ ತಜ್ಞ ವೈದ್ಯರು ಕೂಡ ಸಮಾಲೋಚನೆಗೆ ಸಿಗ್ತಾರೆ. ಇದೆಲ್ಲವೂ ಸಂಪೂರ್ಣ ಉಚಿತ. ವೃತ್ತಿಪರ ಸಹಾಯ ಅನ್ನೋದು ಕೇವಲ ಒಂದು ಫೋನ್ ಕರೆಯಷ್ಟು ಹತ್ತಿರದಲ್ಲಿದೆ ಅನ್ನೋದು ಎಷ್ಟೊಂದು ಸಮಾಧಾನಕರವಾದ ವಿಚಾರ ಅಲ್ವಾ? ಸರ್ಕಾರದ ಅಧಿಕೃತ ಪತ್ರಿಕಾ ಪ್ರಕಟಣೆ ಒಂದು ಅತ್ಯಂತ ಸ್ಪಷ್ಟವಾದ ಸಂದೇಶವನ್ನು ರವಾನಿಸಿದೆ. ಅದೇನಪ್ಪಾ ಅಂದ್ರೆ, ಸಮಾಲೋಚನೆ ಸೇವೆಗಳ ಅಗತ್ಯವಿರೋರು ಯಾವುದೇ ಹಿಂಜರಿಕೆ ಇಲ್ಲದೆ ಈ ಫೋನ್ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಇದು ಬರೀ ಒಂದು ಸಾಮಾನ್ಯ ಹೇಳಿಕೆಯಲ್ಲ, ಬದಲಿಗೆ ಮಾನಸಿಕ ಆರೋಗ್ಯದ ಬಗ್ಗೆ ನಮ್ಮ ಸಮಾಜದಲ್ಲಿರುವ ಅಳುಕನ್ನು ದೂರ ಮಾಡುವ ಮಹತ್ವದ ಕರೆ. ಸಹಾಯವನ್ನ ಕೇಳೋದು ಖಂಡಿತ ದೌರ್ಬಲ್ಯವಲ್ಲ, ಅದು ಸಹಜವಾದ ಮತ್ತು ಅತ್ಯಗತ್ಯವಾದ ಪ್ರಕ್ರಿಯೆ ಅನ್ನೋದನ್ನ ಸರ್ಕಾರವೇ ಖುದ್ದಾಗಿ ಒತ್ತಿ ಹೇಳ್ತಿದೆ. ಅಂತಿಮವಾಗಿ ನಾವೆಲ್ಲರೂ ಒಂದು ಆಳವಾದ ಪ್ರಶ್ನೆಯನ್ನ ಕೇಳ್ಕೊಳ್ಬೇಕಿದೆ. ನೀಟಿನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒತ್ತಡ ದಿನೇ ದಿನೇ ತೀವ್ರಗೊಳ್ತಿರುವಾಗ ಭವಿಷ್ಯದ ಪೀಳಿಗೆಯ ಯೋಗಕ್ಷೇಮವನ್ನು ಕಾಪಾಡಲು ಇಂತಹ ಸರ್ಕಾರಿ ಪ್ರಾಯೋಜಿತ ಮಾನಸಿಕ ಆರೋಗ್ಯ ಮಧ್ಯಸ್ಥಿಕೆಗಳ ಪಾತ್ರ ಮುಂದೆ ಹೇಗೆ ವಿಕಸನಗೊಳ್ಳಬೇಕು? ಶೈಕ್ಷಣಿಕ ಒತ್ತಡ ಅನ್ನೋದು ಕೇವಲ ಒಬ್ಬ ವಿದ್ಯಾರ್ಥಿಯ ಅಥವಾ ಒಂದು ಕುಟುಂಬದ ಸಮಸ್ಯೆ ಅಲ್ಲ, ಅದು ಇಡೀ ಸಮಾಜದ ಹೊಣೆಗಾರಿಕೆ ಅನ್ನೋದನ್ನ ಈ ವರದಿ ನಮಗೆ ಬಲವಾಗಿ ನೆನಪಿಸುತ್ತೆ. ಮುಂದಿನ ದಿನಗಳಲ್ಲಿ ಇಂತಹ ಇನ್ನಷ್ಟು ಪೂರ್ವಭಾವಿ ಕಾರ್ಯಕ್ರಮಗಳು ನಮ್ಮ ಶೈಕ್ಷಣಿಕ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಬೇಕಿದೆ. ಇದರ ಬಗ್ಗೆ ಯೋಚಿಸಿ. ಮುಂದಿನ ವರದಿಯಲ್ಲಿ ಭೇಟಿಯಾಗೋಣ.